ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. T20 ವರ್ಲ್ಡ್ ಕಪ್ ಟಾಪ್ 4 ಟೀಮ್ ಬಗ್ಗೆ. ಟಾಪ್ 4 ನಮ್ಮ ಇಂಡಿಯಾದಲ್ಲಿ ಟೀಮ್ ಮ್ಯಾಚ್ಗಳು ನಡೀತಾ ಇರೋದ್ರಿಂದ ನಾನು ಟಾಪ್ 4 ಸೌತ್ ಆಫ್ರಿಕಾ ಕೊಡ್ತೀನಿ. ಟಾಪ್ 4 ಅಲ್ಲಿ ಸೌತ್ ಆಫ್ರಿಕಾ, ಯಾಕಂದ್ರೆ ಸೌತ್ ಆಫ್ರಿಕಾ ಟೀಮು ಚೆನ್ನಾಗಿದೆ. ಆಲ್ಮೋಸ್ಟ್ ಒಳ್ಳೆ ಟೀಮೇ ಅನೌನ್ಸ್ ಮಾಡಿದ್ದಾರೆ, ಒಳ್ಳೆ ಪ್ಲೇಯರು ಇದ್ದಾರೆ. ಹಾಗಾಗಿ ಟಾಪ್ 4 ಸೌತ್ ಆಫ್ರಿಕಾ ಕೊಡ್ತೀನಿ. ಟಾಪ್ 3 ಅಲ್ಲಿ ಇಂಗ್ಲೆಂಡ್ ಕೊಡ್ತೀನಿ. ಇಂಗ್ಲೆಂಡ್ ಯಾಕಂದ್ರೆ ಇಂಗ್ಲೆಂಡ್ ಟೀಮ್ ಸೂಪರ್ ಆಗಿದೆ. IPL ಅಲ್ಲಿ ಆಡಿದ್ರೆಲ್ಲ ಅನುಭವ ಆಟಗಾರರಿದ್ದಾರೆ. ಹಾಗಾಗಿ ಟಾಪ್ 3 ಇಂಗ್ಲೆಂಡ್. ಟಾಪ್ 2 ಆಸ್ಟ್ರೇಲಿಯಾ ಕೊಡ್ತೀನಿ. ಆಸ್ಟ್ರೇಲಿಯಾ ಏನಂದ್ರೆ ಆ ಪ್ಲೇಯರ್ಗಳು ನೋಡ್ಬಿಟ್ರೇನೆ ನಮ್ಮ ಇಂಡಿಯಾನೆಲ್ಲ ಸೋತು ಬಿಡುತ್ತೆ ಅಂತ ಕಾಣುತ್ತೆ. ಆ ರೀತಿ ಟೀಮ್ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಟಾಪ್ 3 ಆಸ್ಟ್ರೇಲಿಯಾ ಕೊಡ್ತೀನಿ. ಟಾಪ್ 1 ಗೊತ್ತಲ್ಲ, ನಮ್ಮ ಇಂಡಿಯಾ. ಯಾಕೆ ಟಾಪ್ 1 ಅಂದ್ರೆ ಟೀಮು ಚೆನ್ನಾಗಿದೆ, ಪ್ಲೇಯರು ಚೆನ್ನಾಗಿದ್ದಾರೆ, ಕಂಡೀಷನ್ ಇಂಡಿಯಾದ್ದೇ. ಹಾಗಾಗಿ ಟಾಪ್ 1 ಇಂಡಿಯಾ ಕೊಡ್ತೀನಿ. ಮತ್ತೆ ನಮ್ಮ ಇಂಡಿಯಾದಲ್ಲಿ ನಡೆದಿರೋದು ವಿಶ್ವಕಪ್ಗಳೆಲ್ಲ ಸೋತಿದೆ. 2011ರಲ್ಲಿ ಬಿಡಿ, 11ರಲ್ಲಿ ಗೆದ್ರು. ಬಟ್ 2023ರಲ್ಲಿ ಒನ್ ಡೇ ವರ್ಲ್ಡ್ ಕಪ್ ಸೋತರು. ಹಾಗಾಗಿ ಇಂಡಿಯಾದಲ್ಲಿ ನಡೆಯೋದು ಟೀಮ್ ಇಂಡಿಯಾ ಗೆಲ್ಲೋದು ಭಾರಿ ಕಷ್ಟ ಅಂತ ಕಾಣುತ್ತೆ. ನೋಡೋಣ, ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಆಸ್ಟ್ರೇಲಿಯಾದ ಪ್ಯಾಟ್ ಕಮಿನ್ಸ್ ವಾಪಸ್ ಬಂದಿದ್ದಾರೆ, ನೋಡೋಣ. ಯಾಕಂದ್ರೆ ಅವ್ನು ಬಾಲಿಂಗ್ ಹಂಗೆ ಮತ್ತೆ ಬ್ಯಾಟಿಂಗ್ ಯಾವ್ದಿದ್ರ ಆ ರೀತಿ ಆಡ್ತಾನೆ. ಅವ್ನಿಗೆ ಏನೋ ಬ್ಯಾಟಿಂಗ್ ಇಟ್ಟು ಸಿಕ್ಕರೆ ಹಂಗ್ ಹೊಡಿದ ನೋಡಿದಿರಲ್ಲ, ಸೂಪರ್ ಆಗಿ ಆಡ್ತಾನೆ. ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಭರವಸೆ ಇಡಬೇಕಂದ್ರೆ ಈ ಸತಿ ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೂರ್ಯಕುಮಾರ್ ಅಷ್ಟೊಂದು ಫಾರ್ಮ್ ಇಲ್ಲ. ಅಭಿಷೇಕ್ ಶರ್ಮಾ ಬಿಡಿ, ಟಾಪ್ 1 ಅಲ್ಲಿ ಓಪನರ್ ಬರ್ತಾನೆ, ಅವನ ಆಟ ಅವನಾಡಿ ಹೋಗ್ತಾನೆ, ಅವನ ಬಗ್ಗೆ ಮಾತಾಡಂಗಿಲ್ಲ. ಇಂಗ್ಲೆಂಡ್ ಬಟ್ಲರ್ ಒಳ್ಳೆ ಪ್ಲೇಯರು. ಮತ್ತೆ ಹೊಸ ಪ್ಲೇಯರ್ ಯಾರು ಅನೌನ್ಸ್ ಮಾಡಿದ್ದಾರೆ, 2-3 ಹೊಸ ಪ್ಲೇಯರ್ ಇದ್ದಂಗಿದ್ದಾರೆ. ಹಾಗಾಗಿ ನೋಡೋಣ ಪರೇಶ್, ವಿಡಿಯೋ ಫುಲ್